ದೊಡ್ಡಬಳ್ಳಾಪುರದಲ್ಲಿ ಭೀಕರ ಅಪಘಾತವೊಂದು ಸಂಭವಿಸಿದೆ. ಪೆಟ್ರೋಲ್ ಟ್ಯಾಂಕರ್ ವೇಗವಾಗಿ ಬಂದು ಗುದ್ದಿ ಆ ಪೆಟ್ರೋಲ್ ಟ್ಯಾಂಕರ್ ಅಲ್ಲಿ ಬೆಂಕಿ ಕಾಣಿಸಿಕೊಂಡಿರು. ಡಿಕ್ಕಿಯ ರಭಸಕ್ಕೆ ದಗದಗನೆ ಹೊತ್ತಿ ಉರಿದಿದೆ ಪೆಟ್ರೋಲ್ ಟ್ಯಾಂಕರ್. ಮತ್ತೊಂದು ಲಾರಿಗೆ ಡಿಕ್ಕಿಯಾಗಿರೋ ಪರಿಣಾಮ 2 ಲಾರಿಗಳು ಕೂಡ ಹೊತ್ತಿ ಉರಿದಿದೆ. 2 ಲಾರಿಯಲ್ಲಿದ್ದಂತ ಚಾಲಕರ ಸ್ಥಿತಿ ಗಂಭೀರ, ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅವರು ದೊಡ್ಡಬಳ್ಳಾಪುರದಿಂದ ನೆಲಮಂಗಲಕ್ಕೆ ಪೆಟ್ರೋಲ್ ತುಂಬಿಸಿಕೊಂಡು ಹೋಗ್ತಾ ಇತ್ತು ಲಾರಿ. ಹಾಲಿನ ಟ್ಯಾಂಕರ್ ರಿವರ್ಸ್ ತೆಗಿತಾ ಇದ್ರು. ಈ ವೇಳೆ ಪೆಟ್ರೋಲ್ ತುಂಬಿಕೊಂಡಿದ್ದಂತ ಟ್ಯಾಂಕರ್ ಹಾಲಿನ ಟ್ಯಾಂಕರ್ಗೆ ಡಿಕ್ಕಿಯಾಗಿರೋದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಸದ್ಯ ಬೆಂಕಿ ನಂದಿಸಲಾಗಿದೆ. ಆ ಸಂದರ್ಭದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಅಪಘಾತ ಆದಂತ ಸಂದರ್ಭದ ದೃಶ್ಯ ಇದು. ಈಗ ಬೆಂಕಿ ನಂದಿಸಲಾಗಿದೆ. ಇಬ್ಬರಿದ್ರು, ಅಂದ್ರೆ 2 ಟ್ಯಾಂಕರ್ ಅಲ್ಲೂ ಚಾಲಕರಿದ್ರು. ಇಬ್ರು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅಪಘಾತದ ಸಂದರ್ಭದ ದೃಶ್ಯ ಇದು ಗಮನಿಸ್ತಾ ಇದೆ. ಪೆಟ್ರೋಲ್ ತುಂಬಿಕೊಂಡು ವೇಗವಾಗಿ ಬರ್ತಾ ಇದ್ದಂತ ಟ್ಯಾಂಕರ್ ಒಂದು ಹಾಲಿನ ಟ್ಯಾಂಕರ್ಗೆ ಡಿಕ್ಕಿಯಾಗಿರೋ. ಹಾಲಿನ ಟ್ಯಾಂಕರ್ ರಿವರ್ಸ್ ತೆಗಿತಾ ಇತ್ತು ರಸ್ತೆಯಲ್ಲಿ. ವೇಗವಾಗಿ ಬಂದಂತ ಪೆಟ್ರೋಲ್ ಹೊತ್ತಂತ ಟ್ಯಾಂಕರ್ ಅದಕ್ಕೆ ಗುದ್ದಿರೋದು. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಪ್ರತ್ಯಕ್ಷದರ್ಶಿ ಸುಪ್ರೀತ್ ಫೋನ್ ಸಂಪರ್ಕದಲ್ಲಿ. ಸುಪ್ರೀತ್ ಅವರೇ ನಮಸ್ಕಾರ. ಸರ್ ಹೇಳಿ. ನಮಸ್ತೆ. ಏನಾಯ್ತು, ಹೇಗಾಯ್ತು ಇದು ಅಪಘಾತ? ಸರ್ ಇದು ಅಲ್ಲಿ 11ನೇ ಮೈಲಿ ಅಂತಿದೆ. ಅಲ್ಲಿ ನಂದಿನಿ ಬೂತ್ ಇದೆ ಸರ್. ಎಲ್ಲ ಜನ ಎಲ್ಲ ಅಲ್ಲೇ ಹಾಲ್ ಕರ್ದಿ ಹಾಲ್ ಹಾಕೋದಲ್ಲಿ ಅಲ್ಲಿಂದ ಹಾಲಿನ ಕ್ಯಾನ್ ಹೊರಡುತ್ತೆ. ಅದು ಅಲ್ಲಿ ಹಾಲ್ ಟ್ಯಾಂಕರ್ ಫುಲ್ ಫಿಲ್ ಮಾಡ್ಕೊಂಡು ರಿವರ್ಸ್ ತೆಗಿಬೇಕಾರೆ ದೊಡ್ಡಬಳ್ಳಾಪುರದಿಂದ ನೆಲಮಂಗಲ ಸೈಡ್ ಹೋಗ್ತಿದ್ದ ಡೀಸೆಲ್ ಟ್ಯಾಂಕರ್ ಸ್ಪೀಡ್ ಆಗಿ ಬಂದಿದ್ದಾರೆ. ಓಕೆ. ಇವ್ರು ರಿವರ್ಸ್ ತೆಗಿಬೇಕಾದ್ರೆ ಡ್ರೈವರ್ ಕಂಟ್ರೋಲ್ ಡೀಸೆಲ್ ಟ್ಯಾಂಕರ್ ಡ್ರೈವರ್ ಕಂಟ್ರೋಲ್ ತೆಗೆದೆ ಡೈರೆಕ್ಟ್ ಹಾಲಿನ ಕ್ಯಾನ್ ಲಾರಿಗೆ ಹೊಡೆದಿ ಮರಕ್ಕೆ ಹೊಡೆದಿರೋದು. ಅದು ತಕ್ಷಣ ಬೆಂಕಿ ಎತ್ಕೊಂಡು 2 ಲಾರಿ ಬೆಂಕಿ ಎತ್ಕೊಂಡಿದೆ. ಓಕೆ. ಎಷ್ಟು ಜನ ಇದ್ರು ಟ್ಯಾಂಕರ್ ಅಲ್ಲಿ? ಆ 2 ಟ್ಯಾಂಕರ್ ಅಲ್ಲಿ ಇದ್ರಲ್ಲಿ ಇಬ್ರಿದ್ರು. ಇಬ್ರು ಸೇಫ್ ಆಗಿದ್ದಾರೆ. ಯಾವ ಹಾಲಿನ ಟ್ಯಾಂಕರ್ ಅಲ್ಲ? ಹಾಲಿನ ಟ್ಯಾಂಕರ್ ಅಲ್ಲಿ ಒಬ್ರಿದ್ರು, ಡೀಸೆಲ್ ಟ್ಯಾಂಕರ್ ಅಲ್ಲಿ ಇಬ್ರಿದ್ರು. ಇಬ್ರು ಯಾರಿಗೂ ಏನು ಗಾಯ ಆಗಿಲ್ಲ, ಏನು ಆಗಿಲ್ಲ. ಇಬ್ರು ಸೇಫ್ ಆಗಿದ್ದಾರೆ. ಹೌದು. ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿ ಎಷ್ಟು ಹೊತ್ತಾಯ್ತು ಅಲ್ಲಿಗೆ ರೀಚ್ ಆಗೋದಕ್ಕೆ? ಅವ್ರು ಬಂದ್ರು ಸರ್, ಒಂದು ಅರ್ಧ ಗಂಟೆಗೆಲ್ಲ ಬಂದ್ರು. ಟೋಟಲ್ 3 ಲಾರಿ ಬಂತು. ಬಂದು ಎಲ್ಲ ಬೆಂಕಿ ಎಲ್ಲ ಆರಿಸಿದ್ರು. ಎಸ್, ಥ್ಯಾಂಕ್ ಯು ಸುಪ್ರೀತ್ ಅವರೇ, ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.